ಈ ಕಾರ್ಯಕ್ರಮದ ಪ್ರಾಯೋಜಕರು ಯುಗಂ ಕನ್ನಡ ಮಾಸಿಕ ಪತ್ರಿಕೆ. ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ. ಮೈಸೂರು ನವೆಂಬರ್ 16. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಮೈಸೂರು ಜಿಲ್ಲಾ ಶಾಖೆ 2024-29ನೇ ಸಾಲಿನ ಅವಧಿಗೆ ಕಾರ್ಯಕಾರಿ ಸಮಿತಿ ಚುನಾವಣೆ ನಡೆಯಿತು. ಧನ್ವಂತರಿ ರಸ್ತೆಯಲ್ಲಿರುವ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಜಿಲ್ಲಾ ಶಾಖೆ ಕಚೇರಿಯಲ್ಲಿ ಮತದಾನ ಬೆಳಗ್ಗೆ 9ರಿಂದ ಸಂಜೆ 4ರವರೆಗೆ ನಡೆಯಿತು. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಜಿಲ್ಲಾ ಶಾಖೆ ವತಿಯಿಂದ 2024-29ನೇ ಸಾಲಿನ ನಿರ್ದೇಶಕ ಚುನಾವಣೆಯಲ್ಲಿ ಈಗಾಗಲೇ ಸುಮಾರು 25 ಅಭ್ಯರ್ಥಿಗಳು ಅವಿರೋಧವಾಗಿ ಆಯ್ಕೆಯಾಗಿದ್ದು, ಈ ದಿನ ನಡೆದ ಚುನಾವಣೆಯಲ್ಲಿ ನನ್ನ ಬಣದ ಹಾಗೂ ಷಡಕ್ಷರಿಯವರ ಎಲ್ಲ ಬಣದ ಸ್ನೇಹಿತರುಗಳು ಅದ್ದೂರಿಯಾಗಿ ಜೈವೀರ್ ಬಾರಿಸ್ತಾ ಇದ್ದಾರೆ. ಅದರಲ್ಲಿ ಮೊದಲನೇದಾಗಿ ನಾನು ಈಗ ಹಾಲಿ ಸರ್ಕಾರಿ ನೌಕರರ ಸಂಘದ ಜಿಲ್ಲಾ ಸಂಘದ ಗೋವಿಂದರಾಜರು ಕೂಡ ಆದ ನಾನು ಈ ದಿನ ನನ್ನ ಸಹೋದ್ಯೋಗಿಗಳು ಅಧಿಕ ಮತಗಳನ್ನು ನೀಡಿ ನನಗೆ ಜಯಶೀಲ ಮಾಡಿದ್ದಾರೆ. ಅವ್ರಿಗೆಲ್ಲರೂ ಕೂಡ ತುಂಬರದ ಅಭಿನಂದನೆ ಸಲ್ಲಿಸ್ತೇನೆ ಮೊದಲನೇದಾಗಿ. ಮತ್ತೆ ದಿನಾಂಕ 4/12/2024 ನಡೆಯಲಿರುವ ಜಿಲ್ಲಾ ಅಧ್ಯಕ್ಷರು, ಖಜಾಂಚಿ ಹಾಗೂ ರಾಜ್ಯಪಾಲ ಚುನಾವಣೆಗೆ ಈಗಾಗಲೇ ನಾವೆಲ್ಲ ಕೂಡ ತಯಾರಿಗಳ ಪ್ರಾರಂಭ ಮಾಡಿದ್ದೇವೆ. ಈಗಾಗಲೇ ಒಂದಷ್ಟು ನಮಗೆ ಫಲಿತಾಂಶಗಳು ಹೊರಬಿದ್ದಿದ್ದು, ನಮ್ಮೆಲ್ಲ ಆತ್ಮೀಯ ಸ್ನೇಹಿತರುಗಳು ಈಗಾಗಲೇ ಜಯಬೇರಿ ಬಾರಿಸಿ ನಮ್ಮ ಒಂದು ಬಣಕ್ಕೆ ಸುಮಾರು 45ಕ್ಕಿಂತ 50 ಜನ ಈಗಾಗಲೇ ನಮ್ಮದೇ ಇದ್ದಾರೆ ಅಂತ ನಾವೆಲ್ಲ ಭಾವಿಸ್ಕೊಂಡು ಇನ್ನೂ ಕೂಡ ಮತ ಎಣಿಕೆ ನಡೀತಾ ಇದೆ. ಜೊತೆಗೆ ಈಗಾಗಲೇ ತಾಲೂಕು ಅಧ್ಯಕ್ಷ ಚುನಾವಣೆಯಲ್ಲಿ ಕೂಡ ನಮಗೆ ಹತ್ತಿರತಕ್ಕಂಥ ಅಧ್ಯಕ್ಷಗಳು ಈಗಾಗಲೇ 4 ಜನ ಕೂಡ ಈಗಾಗಲೇ ಅಧ್ಯಕ್ಷರಾಗಿದ್ದಾರೆ. ಮತ್ತೆ ಉಳಿದ 2 ಜನರುಗಳು ಪೆಂಡಿಂಗ್ ಇದೆ. ಅದು ಕೂಡ ನಮಗೆ ನಮ್ಮ ಒಂದು ಟೀಮ್ಗೆ ಜಯಬೇರಿ ಬಾರಿಸುತ್ತೆ ಅಂತ ನಾವೆಲ್ಲ ನಂಬಿದ್ದೇವೆ. ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾದ ಶ್ರೀ ಷಡಕ್ಷರಿಯವರ ಕೈ ಬಲಪಡತಕ್ಕಂಥ ಕಾರ್ಯಕ್ರಮ ನಾವೆಲ್ಲರೂ ಕೂಡ ಮಾಡ್ತೀವಿ ಅಂತ ಭಾವನೆ ಇದೆ. ಎಲ್ಲರೂ ಕೂಡ ನಂಗೆ ವಿಶ್ವಾಸ ಇದೆ. ನನ್ನ ಈ ಒಂದು 4 ವರ್ಷದಲ್ಲಿ ಮಾಡ್ತಕ್ಕಂಥ ಅಷ್ಟು ಕೆಲಸಗಳನ್ನ ಜನ ಮೆಚ್ಚಿ ನಮಗೂ ಕೂಡ ನಮ್ಮ ಬಣಕ್ಕೆ ಎಲ್ಲರೂ ಕೂಡ ಸಹಕಾರ ನೀಡ್ತಾರೆ ಅಂತ ತುಂಬ ಎಲ್ಲರೂ ಕೂಡ ಅವ್ರಿಗೆ ಕೋರ್ಕೊಳ್ತಾ ಇದ್ದೇನೆ. ನಮಗೆ ಯಾವುದೇ ಕಾರಣಕ್ಕೂ ನಮ್ಮ ಮುಜುಗರ ಇಲ್ಲದೆ ನಮ್ಮ ಜೊತೆ ಸೇರ್ಲಿಕ್ಕೆ ಎಲ್ಲ ಕೂಡ ಯಾರು ಇಷ್ಟಪಡ್ತಾ ಇದ್ದಾರೆ. ಸೊ ಹಾಗಾಗಿ ನಾಳೆ ಬೆಳಿಗ್ಗೆ ಎಲ್ಲರೂ ಕೂಡ ಪರಿಶ್ರಮ ನೀಡ್ತೀವಿ. ಯಾಕಂದ್ರೆ ಇದು ಪ್ರಾಥಮಿಕ ಶಾಲಾ ಶಿಕ್ಷಕರದ್ದು ಕೂಡ ಒಂದಷ್ಟು ಸಮಯ ತಗೊಳುತ್ತೆ. 9 ಗಂಟೆ ಆಗ್ಬೋದು. ತದನಂತರದಲ್ಲಿ ಎಲ್ಲರೂ ಕೂಡ ನಾನು ಮಾಹಿತಿ ಕೊಡ್ತೇನೆ. ನನ್ನ ಉದ್ದೇಶ ಇಷ್ಟೇ, ಈಗಾಗಲೇ 4 ವರ್ಷದಲ್ಲಿ ಒಂದಷ್ಟು ಉಪಯುಕ್ತವಾದ ಕೆಲಸಗಳನ್ನ ಮೈಸೂರು ಜಿಲ್ಲಾ ಸರ್ಕಾರಿ ನೌಕರರಿಗೆ ನಾನು ಸಲ್ಲಿಸಿದ್ದೇನೆ. ಮುಂದಿನ ದಿನಗಳು ಕೂಡ ನಮ್ಮ ಜಿಲ್ಲೆಯ ನೌಕರರಿಗೆ ಏನೆಲ್ಲ ಸಮಸ್ಯೆಗಳಿದೆ ಅವ್ರಿಗೆ ಪೂರ್ಣ ಸಹಕಾರ ಕೊಟ್ಟು, ಜೊತೆಗೆ ಮುಂದಿನ ಉದ್ದೇಶಗಳು ಈಗಾಗಲೇ ನಾನು ತೋರ್ಪಡಿಸ್ಕೊಂಡಿದ್ದೇನೆ. ಅದನ್ನು ಮಾಡ್ತಕ್ಕಂಥ ಕೆಲಸ ಎಲ್ಲರೂ ಕೂಡ ಸಹಕಾರ ಮಾಡಿ ನನ್ನ ಕೈ ಜೋಡಿಸ್ತೇನೆ ಅಂತ ನಂಬಿದ್ದೇನೆ. ಜೊತೆಗೆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ನಮ್ಮೆಲ್ಲರ ಮೇಲೂ ಇದೆ ಅಂತ ನಾನು ಭಾವಿಸಿ ಮುಂದಿನ ದಿನಗಳಲ್ಲಿ ಒಳ್ಳೆ ಕೆಲಸ ಮಾಡೋದಕ್ಕೆ ನಾನು ಯಾರೆಲ್ಲ ಈಗ ವಿಜೇತರಾಗಿದ್ದಾರೆ ಅವರೆಲ್ಲರೂ ಪೂರ್ಣ ಸಹಕಾರ ಕೊಡ್ತಾರೆ ಅಂತ ಕೂಡ ನಂಬಿದ್ದೇನೆ. ಜೊತೆಗೆ ನನಗೀಗಾಗಲೇ ಈ ಚುನಾವಣೆ ಅವಿರೋಧವಾಗಿ ಆಯ್ಕೆ ಆಗಬೇಕಾಗಿತ್ತು. ಆದರೂ ಕೂಡ ನನ್ನ ಸ್ನೇಹಿತರುಗಳ ಒತ್ತಾಯ ಮೇಲೆ ನನಗೆ ಒಂದಷ್ಟು ವಿರೋಧ ವ್ಯಕ್ತಪಡಿಸಿ ಮುಂದಿನ ಕೆಲಸಗಳನ್ನ ತೊಡಗಬೇಕು ಅವ್ರಿಗೆಲ್ಲ ಅಂತ ಆಸೆ ಇಟ್ಕೊಂಡವ್ರು ನನಗೆ ತೊಂದರೆ ಕೊಡಕ್ಕೆ ಬಂದರು. ಆದರೂ ಕೂಡ ದೇವರು ನಂಗೆ ಕೈ ಬಿಟ್ಟಿಲ್ಲ. ಅದರಲ್ಲಿ ಹಿಂದೆ ಒಂದಷ್ಟು ಜನ ಕಾಣದ ಕೈಗಳು ತುಂಬಾನೇ ಒತ್ತಡ ಹಾಕಿ ಸೋಲಿಸಬೇಕಂತ ಪ್ರಯತ್ನ ಮಾಡಿದ್ರು. ಆದರೆ ತಾಯಿ ಚಾಮುಂಡೇಶ್ವರಿ ನಮ್ಗೆ ಕೈ ಬಿಡಲಿಲ್ಲ ಅಂತ ನನಗೆ ಪೂರ್ಣ ವಿಶ್ವಾಸ ಇತ್ತು. ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಮೈಸೂರು ಜಿಲ್ಲಾ ಸರ್ಕಾರಿ ನೌಕರರ ಸಂಘ ಅತಿ ಹೆಚ್ಚು ಜನಪ್ರಿಯ ಆಗಬೇಕು. ಯಾಕೆಂದರೆ ಬೆಂಗಳೂರು ಬಿಟ್ಟರೆ ನಮ್ಮ ಮೈಸೂರಿನೇ ಸಾಂಸ್ಕೃತಿಕ ನಗರ ಆಗಿರೋದ್ರಿಂದ ನಮ್ಮ ರಾಜ್ಯಾಧ್ಯಕ್ಷತೆ ಕೈ ಬಲಪಡಿಸಿ ಮುಂದಿನ ದಿನಗಳು NPS ಹೋಗ್ಲಾಡ್ತಕ್ಕಂಥ ಕೆಲಸ ಪ್ರಮುಖವಾಗಿ ನಮ್ಮ ಜೊತೆಗಿದೆ. ಜೊತೆಗೆ ನಮ್ಮೆಲ್ಲ ಸರ್ಕಾರಿ ನೌಕರರು ಮತ್ತು ಕುಟುಂಬದವರಿಗೆ ಉಚಿತವಾಗಿ ಆರೋಗ್ಯ ಭಾಗ್ಯ ಕೊಡ್ತಕ್ಕಂಥ ನಮ್ಮ ಏನು ಉದ್ದೇಶ ಇದೆ ಅವೆರಡನ್ನೂ ಕೂಡ ನಾವು ಬಲಪಡಿಸ್ತೇವೆ, ಮಾಡ್ತೀವಿ ನನ್ನ ಸರ್ಕಾರಿ ನೌಕರರಿಗೆ ಅಂತ ನಾವೆಲ್ಲ ಆಶಾಭಾವ ವ್ಯಕ್ತಪಡಿಸಿದ್ದೇವೆ. ಮುಂದಿನ ದಿನಗಳಲ್ಲಿ ಮೈಸೂರು ಜಿಲ್ಲೆಯಲ್ಲಿ ಸರ್ಕಾರಿ ನೌಕರರ ಕುಟುಂಬದವರಿಗೆ ಮತ್ತು ಅವ್ರ ಮಕ್ಕಳಿಗೆ ಯಾರು ಇರ್ತಾರೆ ಅವರಿಗೆ ಉಚಿತವಾಗಿ ಕಾರ್ಯಕ್ರಮ ಮಾಡೋದಕ್ಕೆ ಒಂದು ಸಭಾಂಗಣ ದೊಡ್ಡದಾಗಿ ಕಳಿಸ್ಬೇಕು ಅಂತ ಏನು ನನ್ನ ಆಸೆ ಇದೆ. ಅದನ್ನು ಮಾಡೇ ತೀರ್ತೀನಿ ಅಂತ ಹೇಳ್ತೇನೆ. ಬರ್ತಕ್ಕಂಥ 4ನೇ ತಾರೀಕು ಏನೆಲ್ಲ ನಮ್ಮ ಆಸೆ ಇಟ್ಕೊಂಡು 3 ಜನ ಚುನಾವಣೆ ಮತ್ತೆ ಹೋಗ್ತಾ ಇದ್ದೇವೆ. ಅದಕ್ಕೆ ತಾಯಿ ಚಾಮುಂಡೇಶ್ವರಿ ಹಾಗೂ ನನ್ನೆಲ್ಲ ಯಾರೆಲ್ಲ ವಿಜೇತರಾಗಿ ಬರ್ತಾ ಇದ್ದಾರೆ ಅವ್ರು ಪೂರ್ಣ ಸಹಕಾರ ಕೊಟ್ಟರೆ ನಾನು ಕೆಲಸ ಮಾಡಿ ತೋರಿಸ್ತೀನಿ ಅಂತ ಆಸೆ ಇಟ್ಕೊಂಡು ಹೇಳ್ತೀನಿ. ಜೊತೆಗೆ ನಮ್ಗೆ ಯಾರೆಲ್ಲ ಈಗ ನನ್ನ ಜೊತೆ ಇದ್ದು ಒಂದಷ್ಟು ಜನ ಪರಾಜಿತರಾಗಿದ್ದಾರೆ ಅವರು ಕೂಡ ಏನು ಧೃತಿಗೆಡದಂತೆ ಕೆಲಸ ಮಾಡೋದಕ್ಕೆ ಅವನು ಕೂಡ ಕೋರ್ತೇನೆ. ಯಾಕೆಂದ್ರೆ ಇಷ್ಟು ವರ್ಷ ಇದ್ರು ನನ್ನ ಜೊತೆನೆ. ಈಗ ಒಂದಷ್ಟು 3-4 ಜನ ಈಗ ಅವರು ಪರಾಜಿತರಾಗಿದೆ ಅಂತ ನನಗೆ ತಿಳಿದು ಬಂದಿದೆ. ಆರು ಕೂಡ ಧೃತಿಗೆಡಬೇಕಾ ಅದರಿಂದ ಕೆಲಸ ಮಾಡೋದಕ್ಕೆ ಒಟ್ಟುಗೂಡಿಸ್ಕೊಂಡಿದ್ದೀನಿ ಅಂತ ಎಲ್ಲ ತಿಳಿಸಕ್ಕೆ ಇಷ್ಟಪಡ್ತೇನೆ. ಇನ್ನು ಮುಂದಿನ ಫಲಿತಾಂಶವನ್ನು ನಾನು 10 ಗಂಟೆ ರಾತ್ರಿ ಆಗುತ್ತೆ, ಅದಾದಮೇಲೆ ತಮಗೆ ಪೂರ್ಣ ಮಾಹಿತಿಯನ್ನು ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು.
ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ ನಿಮ್ಮ ಮನದಾಳದ ಗರಿ. ನಮಸ್ಕಾರ. ಶ್ರೀಗರಿ ನಿಮ್ಮ ಮನದಾಳದ ಗರಿ. ಶ್ರೀಗರಿ ನಿಮ್ಮ ಭಾವನೆಗಳ ಗರಿ. ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ. ಮನೆ ಮನಗಳ ಗರಿದು ಶ್ರೀಗರಿ, ತನು ಮನ ಧನಗಳ ಗರಿದು ಶ್ರೀಗರಿ, ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ. ಶ್ರೀಗರಿ 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 ನಿಮ್ಮ ಮನದಾಳದ ಗರಿ.